ಬಿಸಿ ಬಿಸಿ ಅನ್ನ, ಮೇಲ್ಗಡೆ ತುಪ್ಪ, ಆ್ಯಂಡ್ ನಾನು ಮಾಡಿದಂಥ ಈ ಹಸಿಮೆಣಸಿನ್ಕಾಯಿ ಸಾಂಬಾರು ನನ್ನ ಫೇವ್ರೇಟ್. ಅಮ್ಮ ಕೈ ತುತ್ತು ಕೊಟ್ಟಾಗ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ತಿಂದ್ಬಿಡ್ತೀವಿ. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ತುಂಬ ದಿನ ಆದಮೇಲೆ ಒಂದು ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ಕುಕ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಪರ್ಸ್ನಲ್ ಫೇವ್ರೇಟ್ ಒಂದು ಸಾಂಬಾರು, ನನ್ನ ಅಮ್ಮ ಮಾಡೋ ಒಂದು ಹಸಿಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಹಾಕಿ ತುಂಬ ಇಷ್ಟ ನನಗೆ ಆ್ಯಂಡ್ ನನ್ನ ಅಕ್ಕನಿಗೆ ಅದು ಇಷ್ಟ ನಮ್ಮ ಮನೇಲಿ. ಸೊ ಆ ಒಂದು ಸಾಂಬಾರನ್ನ ನಾನು ಮಾಡ್ಕೊಳ್ತಾ ಇದ್ದೆ, ಹಾಗೆ ನಿಮಗೆ ತೋರಿಸ್ಕೊಳ್ಳೋಣ ಅಂತ ಒಂದು ವಿಡಿಯೋ. ಸೊ ಸ್ಟಾರ್ಟ್ ಮಾಡೋಣ. ನನ್ನ ಫೇವ್ರೇಟ್ ಹಸಿಮೆಣಸಿನ್ಕಾಯಿ ಸಾಂಬಾರು. ಬನ್ನಿ. ಮೊದಲಿಗೆ ಒಂದು ಸಾಂಬಾರು ಮಾಡೋಕ್ಕೆ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ. ತೂರ್ ದಾಲ್ ಅಂತ ಏನು ಹೇಳ್ತೀವಿ ಅದು. ಹಾಗೆ 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 1 ಈರುಳ್ಳಿ, ಹಾಗೆ 2 ಟೊಮೆಟೊ, 4 ಎಸಳು ಬೆಳ್ಳುಳ್ಳಿ, ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ, ನೀವು ಖಾರಕ್ಕೆ ತಕ್ಕಂಗೆ ನೀವು ಬಳಸ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ನಾನಿಲ್ಲಿ ಹುಣಸೆ ಹಣ್ಣನ್ನ ಸೋಪ್ ಮಾಡಿ ಇಟ್ಟಿದ್ದೀನಿ. ಮೊದಲಿಗೆ ನಾವು ಏನು ತೊಗರಿಬೇಳೆ ತೊಗೊಂಡಿದ್ವಿ ಆ ತೊಗರಿಬೇಳೆನ ಕುಕ್ಕರಲ್ಲಿ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಈ ತೊಳ್ಕೊಂಡಿರೋ ತೊಗರಿಬೇಳೆಗೆ ನಾವು ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕಬೇಕು. ಜೊತೆಗೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿನ ನೀವು ಹಾಗೆ ಕಟ್ ಮಾಡಿ ಕೂಡ ಹಾಕ್ಬೋದು. ಬಟ್ ನಾನು ಹೇಗೆ ಹಾಕ್ತೀನಿ ಅಂದರೆ, ನಾನು ಒಂದು ಜಾರಲ್ಲಿ ರುಬ್ಬಿ ಇದ್ರ ಜೊತೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆನ ಹಾಕಿ ತರಿಯಾಗಿ ರುಬ್ಕೊಳ್ತೀನಿ. ಈ ಥರ ಒಂದು ಪೇಸ್ಟ್ ಅಥವಾ ತರಿಯಾಗಿ ರುಬ್ಕೊಂಡಿರೋದನ್ನ ಹಸಿಮೆಣಸಿನ್ಕಾಯಿನ ಈ ಒಂದು ಕುಕ್ಕರ್ಗೆ ಹಾಕಬೇಕು. ಇದ್ರ ಜೊತೆನೇ ಚಿಟಿಕೆ ಅರಿಶಿನ ಹಾಕಿ ಈ ಎಲ್ಲ ಸಾಮಗ್ರಿಗಳು ಮುಳುಗೋ ಥರ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲ್ ಬರಬೇಕು. ಆ್ಯಂಡ್ ವಿಷಲ್ ಬಂದಮೇಲೆ ಸಿಗ್ತದೆ. ವಿಷಲ್ನ ತಗೊಂಡು ಈ ಸ್ಮೆಲ್ಲೇ ನಂಗೆ ಭಾರಿ ಇಷ್ಟ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಪಾತ್ರೆಗೆ ತಗೊಂಡು ನಿಮಗೆ ನೀರು ಬೇಕು ಅನಿಸಿದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ ಮಸಾಲ, ಇದು ಮನೇಲೇ ಮಾಡಿದ್ದು, ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ ಅಂದರೆ ಆಂಟಿ ಮಾಡಿ ತಂದಿದ್ದು, ಅದನ್ನು ಮೆನ್ಷನ್ ಮಾಡ್ತೀನಿ, ಬೇಕಾದರೆ ಚೆಕ್ ಮಾಡಿ. ಮಸಾಲ ಪೌಡರ್ ರೆಸಿಪಿದು. ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಅಷ್ಟೇ ಬೇಕಾದರೆ ಹಾಕೋಬೋದು, ಮುಂಚೆ ಹಾಕಿದ್ವಿ ಆಗ, ಸೊ ನೆಸಸರಿ ಅಲ್ಲ, ಬಟ್ ಕಲರ್ ಬೇಕಾದರೆ ಚೂರು ಬೆಲ್ಲದ ಪುಡಿ, ಹುಳಿ ಮತ್ತು ಉಪ್ಪನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಖಾರನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಕುದಿ ಬಂದಾಗ ಚೂರು ಹುಣಸೆ ರಸ, ನೀವು ಬೇಕಾದರೆ ನಿಂಬೆ ರಸ ಕೂಡ ಹಾಕೋಬೋದು. ಅದು ಲೋ ಫ್ಲೇಮಲ್ಲಿ ಕುದೀತಾ ಇರಬೇಕಾದ್ರೆ ನಾವು ಅದಕ್ಕೆ ಒಗ್ಗರಣೆ ಕೊಡ್ಕೋಬೇಕು. ತಡ್ಕ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಗ್ಗರಣೆಗೆ 1 ಸ್ಪೂನ್ ತುಪ್ಪ, ಚೂರು ಎಣ್ಣೆ,
ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಮೈ ಫೇವ್ರೇಟ್. ಇಷ್ಟ ಆಗುತ್ತೆ ಬೆಳ್ಳುಳ್ಳಿ ತಿನ್ನೋದು. ಒಳ್ಳೆ ಪರಿಮಳ ಬರ್ತಾರೆ. ಹಿಂಗು ಡೈಜೆಷನ್ಗೆ ತುಂಬ ಒಳ್ಳೆಯದು. ನಮಗೆ ಗ್ಯಾಸ್ಟ್ರಿಕ್ ಅಥವಾ ಎಸಿಡಿಟಿ ಆದರೆ ಬಿಸಿನೀರಲ್ಲಿ 1 ಸ್ಪೂನು ಹಿಂಗೆ ಹಾಕ್ಕೊಂಡಿದ್ರೆ ತುಂಬ ಕಡಿಮೆ ಆಗುತ್ತೆ ಹೊಟ್ಟೆ ನೋವೆಲ್ಲ ಇದೆ. ಆ್ಯಂಡ್ ಲಾಸ್ಟ್ ಕರಿಬೇವು, ಸ್ವಲ್ಪ ಕೆಂಪಗಾಗಲಿ. ಈ ಥರ ಸಾಂಬಾರು ಮಾಡಿ ನನ್ನಮ್ಮ ನನಗೂ ನನ್ನ ಅಕ್ಕಂಗೂ ಕೈ ತುತ್ತು ಕೊಟ್ಟರೆ ಫುಲ್ ಖುಷಿ. ಅಮ್ಮ ಕೈ ತುತ್ತು ಕೊಟ್ಟಾಗ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ತಿಂದ್ಬಿಡ್ತೀವಿ. ಆ್ಯಂಡ್ ಈಗ ಇದು ಕೆಂಪಗಾಗಿರೋದನ್ನ ತರಕಾರಿ ರೆಡಿಯಾಗಿ ಒಗ್ಗರಣೆ ರೆಡಿಯಾಗಿರೋದನ್ನ ಸಾಂಬಾರಿಗೆ ಹಾಕಿ. ಮೈ ಮೋಸ್ಟ್ ಫೇವ್ರೇಟ್ ಸಾಂಬಾರ್ ಇಸ್ ರೆಡಿ. ಸ್ಟವ್ ಆಫ್ ಮಾಡೋಣ. ಅದು 1-2 ನಿಮಿಷ ಅದು ಏನದು ಹಿಂಗಿಂದು ವಾಸನೆ, ಹಿಂಗಿಂದು ಪರಿಮಳ ಅದರಲ್ಲೆಲ್ಲ ಅಮ್ಮ ಏನೋ ಹೇಳ್ತಾರೆ ಹೀರ್ಕೊಳ್ಳುತ್ತೆ ಅಂತಂದು. ಸೊ 1-2 ನಿಮಿಷ ಮುಚ್ಚಿ ಆದಮೇಲೆ ತೆಗೆದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನನ್ನ ಫೇವ್ರೇಟ್ ಸಾಂಬಾರ್ ರೆಡಿ. ಬಿಸಿ ಬಿಸಿ ಅನ್ನ, ಮೇಲ್ಗಡೆ ತುಪ್ಪ, ಆ್ಯಂಡ್ ನಾನು ಮಾಡಿದಂಥ ಈ ಹಸಿಮೆಣಸಿನ್ಕಾಯಿ ಸಾಂಬಾರು ನನ್ನ ಫೇವ್ರೇಟ್. ಜೊತೆಗೆ ನನ್ನಮ್ಮ ಹಾಕಿದಂಥ ಉಪ್ಪಿನಕಾಯಿ. ಆ್ಯಂಡ್ ಇದ್ರ ಜೊತೆ ಮಿರ್ಚಿ ಇಟ್ಬಿಟ್ಟಿದ್ರೆ ಇನ್ನೂ ಬೆಸ್ಟ್ ಕಾಂಬಿನೇಷನ್. ಮತ್ತು ಇಟ್ಸ್ ಓಕೆ. ಒಂದು ಉಪ್ಪಿನಕಾಯಿ ಮಸ್ತ್ ಆಗಿದೆ, ಸೊಗದಾಗಿದೆ. ಅಷ್ಟೇ. ಐ ಹೋಪ್ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಂತ ಬಾಯ್, ಟೇಕ್ ಕೇರ್.